ಕಾಲದಲ್ಲಿ ದೊಡ್ಡವರು ಹೇಳಿದ ಹಾಗೆ ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿ ಬೆರೆತಕ್ಕಂಥ ಉಜ್ಜಯಿನಿ ನಗರ. ಈ ಉಜ್ಜಯಿನಿ ನಗರ ಅಂದ್ರೆ ಜನರಿಗೆ ಬಹಳ ಸಂತೋಷ ಅಂತೆ. ಯಾಕಪ್ಪ ಏನಕ್ಕೆ ಸಂತೋಷ ಅಂದ್ರೆ ಆ ಉಜ್ಜಯಿನಿ ನಗರವನ್ನ ರಾಜ್ಯಭಾರಿಯನ್ನು ಮಾಡ್ಕೊಂಡು ಬರ್ತಕ್ಕಂಥ ರಾಜ ಅಂದರೆ ವಿಕ್ರಮಾದಿತ್ಯ ರಾಜ. ಆತನನ್ನು ರಾಜ ವಿಕ್ರಮ ಅಂತ ಹೋಗೋದೇ ವೈಭವ ಜಾಸ್ತಿ. ಯಾರು ಕೂಡ ವಿಕ್ರಮಾದಿತ್ಯ ಅನ್ನಲ್ಲ, ಎಲ್ಲೋ ಒಬ್ಬರು ವಿಕ್ರಮಾದಿತ್ಯ ಅಂತಾರೆ. ಆ ರಾಜ ವಿಕ್ರಮ ತುಂಬಾ ಪ್ರಾಮಾಣಿಕತೆಯಿಂದ ಕೂಡಿದ ಅರಸನಂತೆ ಆಗಿನ ಕಾಲದಲ್ಲಿ ನೋಡಿ ತನ್ನ ಪ್ರಜೆಗಳನ್ನೇ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಹೇಳಿ ಭಾವಿಸ್ಕೊಳ್ಕೊಂಡಂತೆ ಆಗ ತನ್ನ ಪ್ರಜೆ ರಾಜ್ಯದಲ್ಲಿರುವ ಪ್ರಜೆಗಳ ಕ್ಷೇಮವೇ ತನ್ನ ಕ್ಷೇಮ. ಅಂದರೆ ಪಾಪ ಪ್ರಜೆಗಳಿಗೆ ಒಂದು ಕುಂದು ಕೊರತೆ ಇಲ್ಲದಂತೆ ನೋಡ್ಕೊಳ್ಕೊಂಡಂತೆ ಆ ದೊರೆ. ಅದಕ್ಕೆ ಅದನ್ನ ಆ ರಾಜ್ಯವನ್ನು ಪ್ರಸಿದ್ಧ ಅಂತೇಳಿ ಎಲ್ಲಾರು ಕೂಡ ಹೇಳ್ತಿತ್ತು. ಈಗಿನ ಕಾಲದಲ್ಲಿ ರಾಜರು ಅಂತ ಗೊತ್ತಿಲ್ಲ ಯಾರಿಗೂ ಕೂಡ. ಯಾರು ರಾಜರು ನಾವೇ ರಾಜರು, ನಮ್ಗೆ ರಾಜರು ಅಂತ ಹಾಗಾಗಿ. ಅದೇ ರೀತಿ ಈ ವಿಕ್ರಮಾದಿತ್ಯ ರಾಜ ಪ್ರಾಮಾಣಿಕತೆಯಿಂದ ಕೂಡಿದಂತ ಅರಸ ನೋಡಿ ಈತನಿಗೆ ಪ್ರಜೆಗಳ ಕಣ್ಣಲ್ಲಿ ಒಂದು ಅಡಿ ಕಣ್ಣೀರು ಬಿದ್ದರೆ ಈತ ಎಷ್ಟು ಮನಸ್ಸಿನಲ್ಲಿ ನೊಂದುಕೊಳ್ತಿದ್ದ. ಇಂಥ ಅರಸ ಇದ್ದಿದ್ದರಿಂದ ನಾವು ಧನ್ಯರು ಎಂದೇಳಿ ಆ ರಾಜ್ಯದ ಪ್ರಜೆಗಳು ಯಾವಾಗಲೂ ಸಂತೋಷದಿಂದಿರುತ್ತಿದ್ದರು. ಇದೇ ರೀತಿ ಈ ವಿಕ್ರಮಾದಿತ್ಯ ರಾಜ ಏನ್ ಮಾಡ್ತಾನೆ ಅಂದ್ರೆ ಒಂದಾನೊಂದು ದಿನ ಪೀಠಕ್ಕೆ ನಮಸ್ಕರಿಸಿ ಆ ಸಿಂಹಾಸನದ ಮೇಲೆ ಹೋಗಿ ಕುಳಿತು ನೇಮಕ ಮಾಡಿದ್ದ 10 ಜನ ಗೂಢಚಾರರು ಅಂದ್ರೆ ಬೇರೆ ಯಾರು ಅಲ್ಲ, ಸಿಐಡಿ ಸಿಎಬಿಗಳು ಅಂತ ನೋಡಿ. ಈಗ ಇವರೇ ಗೂಢಚಾರರಿದ್ದಾರೆ. ಗುಟ್ಟು ಗುಟ್ಟಾಗಿ ರಾಜ್ಯದ ಮೇಲೆ ಏನ್ ಅಭಿಪ್ರಾಯವೇ ಪ್ರಜೆಗಳಲ್ಲಿ ಅಂತ ತಿಳ್ಕೊಂಡ್ಬಂದು ಹೇಳದೆ ಈ ಗೂಢಚಾರ ಕೆಲಸವಾಗಿತ್ತು. ಅಂಥವ್ರನ್ನ 10 ಜನರನ್ನಾಗಿ ನೇಮಕ ಮಾಡಿದ್ರಂತೆ ಈ ವಿಕ್ರಮಾದಿತ್ಯ ರಾಜ. ಆ 10 ಜನ ಗೂಢಚಾರರನ್ನ ಕೇಳ್ತಾನೆ, ಸ್ವಾಮಿ ಗೂಢಚಾರ್ಯ, ನಮ್ಮ ರಾಜ್ಯದ ಪ್ರಜೆಗಳು ನನ್ನ ಮೇಲೆ ಒಳ್ಳೆಯ ಅಭಿಪ್ರಾಯವಿಟ್ಟುಕೊಂಡಿರುವುದೇ ಅಥವಾ ಭಿನ್ನಾಭಿಪ್ರಾಯವಿದೆಯೇ? ಇಲ್ಲ ಸ್ವಾಮಿ, ಇಲ್ಲ. ಯಾವ ಪ್ರಜೆಗಳು ಕೂಡ ನನ್ನ ರಾಜ ಅಂತವನು ಇಂಥವನು ಎಂದು ಯಾರು ಕೂಡ ಬೈಯುತ್ತಿಲ್ಲ ಸ್ವಾಮಿ. ಎಲ್ಲರೂ ಕೂಡ ಹೊಗಳುತ್ತಾರೆ. ಇಂಥ ರಾಜನನ್ನು ಪಡೆದ ನಾವು ಧನ್ಯರು. ಆಹಾ, ಎಂಥ ದೊರೆಯಪ್ಪ, ಎಂಥ ದೊರೆ! ಪ್ರಜೆಗಳ ಕ್ಷೇಮವೇ ತನ್ನ ಕ್ಷೇಮವೆಂದು ರಾಜ್ಯಭಾರಿಯನ್ನು ಮಾಡ್ತಾ ಇದ್ದಾನೆ. ಇಂಥ ದೊರೆ ಪಡೆಯಕ್ಕೆ ನಮ್ಮಲ್ಲಿರುವ ರಾಜ್ಯ ಅಂದ್ರೆ ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳು ತುಂಬಾ ಪುಣ್ಯ ಮಾಡಿರ್ಬೇಕು. ಯಾವ ರಾಜ್ಯದಲ್ಲಿ ಇಂಥ ಒಂದು ದೊರೆ ಇರೋಕ್ ಸಾಧ್ಯವೇ ಇಲ್ಲ. ಎಂಥ ರಾಜ ಗೊತ್ತಾ ಅಂತೇಳಿ ಸ್ವಾಮಿ ಎಲ್ಲಾರು ಕೂಡ ನಿಮ್ಮ ಮೇಲೆ ಅಭಿಪ್ರಾಯ ಇಟ್ಕೊಂಡಿರೋದು. ಯಾರು ಕೂಡ ಭಿನ್ನಾಭಿಪ್ರಾಯ ಇಟ್ಕೊಂಡಿರ್ಲಿಲ್ಲ. ಯಾರು ಇಟ್ಕೊಂಡಿಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ, ಮುಂದೆ ಇಟ್ಕೊಂಡು ಇರಲಿಲ್ಲ. ಯಾಕಂದ್ರೆ ಆತ ರಾಜ್ಯಭಾರಿಯನ್ನು ಆ ರೀತಿ ಮಾಡ್ತಿದ್ದಾರೆ ನೋಡಿ. ಈ ವಿಕ್ರಮಾದಿತ್ಯ ರಾಜ ಕೇಳಿದಾಗ ಆ ಗೂಢಚಾರ ಉತ್ತರ ಕೊಟ್ರಲ್ಲ, ಅದಕ್ಕೆ ಅವನಿಗೆ ಬಹಳ ಸಂತೋಷವಾಗೋಯ್ತು. ಹಬ್ಬ, ಆಹಾ ಸುಖಿ, ನಾ ಧನ್ಯನಾದೆ, ನಿಜಕ್ಕೂ ನಾ ಧನ್ಯ. ಅರಸನಾದ ನನ್ನ ಬದುಕು ಸಾರ್ಥಕವಾಯಿತು, ಈ ನನ್ನ ಜೀವನ ಸಾರ್ಥಕವಾಯಿತು ಸ್ವಾಮಿ ಭಗವಂತ ಅಂತೇಳಿ ಸಂತೋಷ ಪಡ್ತಾ ಇದ್ದಾರೆ. ಅದೇ ರೀತಿ ಭಟರೇ, ಸೈನಿಕರೇ ನೋಡಿ, ನಮ್ಮ ರಾಜ್ಯದಲ್ಲಿ ಎಲ್ಲಾ ಪ್ರಜೆಗಳು ಕ್ಷೇಮದಿಂದಿದ್ದಾರೆ. ಯಾರಿಗೂ ಕುಂದು ಕೊರತೆ ಇಲ್ಲವೇ? ಭಟರೇ ಹೇಳಿ ಭಟರೇ ಎಂದಾಗ ಆ ಭಟರೇ ಅಂದ್ರೆ ಮಂತ್ರಿ ಅಂತ. ಆ ಮಂತ್ರಿ ಆಗಿರೋದು ಹೇಳ್ತಾರೆ, ಇಲ್ಲ ಸ್ವಾಮಿ, ಇಲ್ಲ. ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳು ಎಲ್ಲರೂ ಕ್ಷೇಮದಿಂದಿದ್ದಾರೆ. ಯಾರಿಗೂ ಕೂಡ ಕುಂದು ಕೊರತೆ ಇಲ್ಲ ಸ್ವಾಮಿ, ಯಾವುದರಲ್ಲೂ ಕೊರತೆ ಇಲ್ಲ. ಎಲ್ಲರೂ ಒಬ್ಬರನ್ನು ಸಾಕುವಷ್ಟು ಸಾಕತ್ತಿನಲ್ಲಿದ್ದಾರೆ. ಅಂಥವರು ಮಳೆ ಬೆಳೆ ಚೆನ್ನಾಗಾಗ್ತದೆ. ಸ್ವಾಮಿ, ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ತದೆ. ಎಲ್ಲರಿಗೂ ಆಕರ್ಷಕವಾಗಿ ಅಂದ್ರೆ ತುಂಬಾ ಚೆನ್ನಾಗಿ
ಯಾವಾಗ್ಲೂ ಹೇಳ್ತಾರೆ ಎಲ್ಲರೂ ಕ್ಷೇಮ, ಯಾರಿಗೂ ಕೂಡ ಭಿನ್ನಾಭಿಪ್ರಾಯವಿಲ್ಲ ಅಂತ. ಕ್ಷೇಮ ಯಾವತ್ತೇನು ಇಲ್ಲ ಅಂತಾರಲ್ಲ. ಎಷ್ಟೇ ಶ್ರೀಮಂತನಾಗಿರ್ಲಿ, ಅವನ ಹತ್ರ ಎಷ್ಟೇ ಹಣ ಇರ್ಲಿ, ಅವನು ಯಾವ್ದೆಲ್ಲ ದಿವಸ ಕೊರತೆ ಬಂದೇ ಬರುತ್ತೆ ಅಲ್ವೇ? ಇದೆಲ್ಲ ಸರಿ ಹೋಗಲ್ಲ. ನಾನೇ ಸರಿ ಸ್ವತಃ ನಾನೇ ಹೋಗಿ ರಾಜ್ಯವಾರಿಯನ್ನು ಮಾಡ್ಕೊಂಡು ಬರ್ತೀನಿ, ನೋಡ್ಕೊಂಡು ಬರ್ತೀನಿ ರಾಜ್ಯವನ್ನ ಅಂತ ಹೇಳಿ. ಈತ ರಾತ್ರಿ ಸಮಯ ನೋಡಿ ಎಲ್ಲಾರು ನಿದ್ರೆ ಮಾಡುವ ಸಮಯದಲ್ಲಿ ಈತ ಕುದುರೆಯನ್ನೇರಿ ಅರಮನೆಯಲ್ಲಿದ್ದ ತನ್ನ ಕುದುರೆಯನ್ನೇರಿ ಯಾವ ರೀತಿ ಬರ್ತಾ ಇದ್ದಾನೆ ಅಂದ್ರೆ ರಾಜ್ಯದ ಬೀದಿಗಳಲ್ಲಿ ಈ ರೀತಿ ಎಲ್ಲಾರು ಕೂಡ ಇಲ್ಲಿನ ಪ್ರಜೆಗಳು ಕೂಡ ಕ್ಷೇಮದಿಂದ ನಿದ್ರಿಸುತ್ತಿದ್ದಾರೆ. ಯಾರು ಶಬ್ದವಿಲ್ಲ, ನಿಶಬ್ದದಿಂದ ರಾಜ್ಯ ನೋಡಿ. ಆಗ ಈ ಒಂದು ತುರಗದ ಅಂದರೆ ಈ ಕುದುರೆಯ ಹೆಜ್ಜೆ ಸಂಪಳವನ್ನೇ ಕೇಳಿಸುತ್ತಿದೆ. ಆ ಹೆಜ್ಜೆ ಸಂಪಳವನ್ನು ಕೇಳಿಸಿಕೊಂಡು ಇದ್ದ ನಿಜ, ನನ್ನ ಮಂತ್ರಿಗಳಿದ್ದು ನಿಜ, ಯಾರಿಗೂ ಕೂಡ ಕಲ್ತಿ ಇಲ್ಲ. ನೋಡು, ಇದು ನನ್ನ ಈ ಒಂದು ಕುದುರೆಯ ಹೆಜ್ಜೆ ಸಂಪಳವಷ್ಟೇ ಕೇಳುತ್ತಿದೆ. ಅಪ್ಪ ಭಗವಂತ ಅಂತೇಳಿ ತಾಯೆಲ್ಲ ಬೀದಿಗಳನ್ನು ಸುತ್ತಿ ಕೊನೆಯದಾಗಿ ಬ್ರಾಹ್ಮಣೋತ್ತಮರ ಕೇರಿಗೆ ಬರ್ತಾ ಇದ್ದಾನೆ ಈತ ಈ ವಿಕ್ರಮಾದಿತ್ಯ ರಾಜ. ನೋಡಿ, ಆ ಕೊನೆಯದಾಗಿ ಬ್ರಾಹ್ಮಣೋತ್ತಮರ ಕೇರಿಗೆ ಬಂದು ನೋಡ್ತಾನೆ. ಅಲ್ಲಿರುವ ಕೊನೆಯ ಮನೆಯಲ್ಲಿ ಶಬ್ದ ಬರ್ತದೆ. ಅದಾವ ರೀತಿ ಶಬ್ದವೆಂದರೆ, ಅಮ್ಮ ಅಮ್ಮ ತಾಳಲಾರೆಯಮ್ಮ, ಈ ಹಸಿವನ್ನು ತಾಳಲಾರೆ, ಏನಾದರೂ ಕೊಡುತ್ತಮ್ಮ, ಏನಾದರೂ ಕೊಡುತ್ತಾಯಿ, ಈ ನನ್ನ ಪ್ರಾಣವನ್ನುಳಿಸು. ನನ್ನಿಂದಲೂ ನನ್ನ ಹತ್ರ ಬದುಕೋಕೆ ಶಕ್ತಿ ಇಲ್ಲಮ್ಮ, ಶಕ್ತಿ ಇಲ್ಲ. ಒಂದು ತುತ್ತಾದರೂ ನೀರನ್ನಾದರೂ ಕೊಡು ಮಾತೆ, ಕೊಡು. ಆಗುವುದಿಲ್ಲಮ್ಮ. ಮೊದಲು ಬೇಡವಾದರೂ ಅನ್ನಕ್ಕೆ ತುಪ್ಪ ಬಿಡಿಸಿ ಉಳಿಸುತ್ತಿದ್ದೆ, ಇಂದು ಬೇಕೆಂದರೂ ಅಂಬಲಿಯೂ ಇಲ್ಲವಿದ್ದಾಯ್ತಲ್ಲಮ್ಮ. ಯಾಕೆ ತಾಯೇ, ಯಾಕೆ ಅಮ್ಮ ಅಂತ ಹೇಳ್ತಾ ಇದ್ದಾನೆ. ಅದನ್ನು ಕೇಳಿಸಿಕೊಂಡ ಈ ವಿಕ್ರಮಾದಿತ್ಯ ರಾಜ, ಸ್ವಾಮಿ ಭಗವಂತ ಅಂತೇಳಿ ತಾ ಮನಸ್ಸಿನಲ್ಲಿ 10 ಪಟ್ಟು ದುಃಖವನ್ನು ಪಡ್ತಾ ಇದ್ದಾನೆ. ಸ್ವಾಮಿ ಅಂತೇಳಿ ತಾ ಕಣ್ಣು ಮುಚ್ಚಿ ಕಣ್ಣೀರನ್ನು ಒರೆಸಿ ಇನ್ನೊಂದು ಹೆಜ್ಜೆ ಮುಂದೆ ಇಡಲು ಹೋಗ್ತಾನೆ. ಅಲ್ಲಿ ಇನ್ನೊಂದು ಶಬ್ದ ಬರುತ್ತದೆ. ಯಾವ ರೀತಿ ಶಬ್ದ ಅಂದ್ರೆ, ಒಂದು ಹೆಣ್ಣು, ಅಮ್ಮ ಅಮ್ಮ, ಯಾಕಮ್ಮ, ಯಾಕೆ ಅವಮಾನ, ನನ್ನಿಂದಲೂ ಸಹಿಸಲು ಆಗುವುದಿಲ್ಲಮ್ಮ. ನನ್ನ ಜೊತೆಗಾರರೆಲ್ಲರೂ ಕೂಡ ನನ್ನನ್ನು ಹೀಯಾಳಿಸಿ ನೋಡುತ್ತೀರಮ್ಮ, ಹೀಯಾಳಿಸಿ ನೋಡುತ್ತೀರು. ಹೇಗೆ ಬಾಳಲಮ್ಮ, ಹೇಗೆ ಬಾಳಲಿ? ಬೇಡವಾಗಿರುವಲ್ಲೂ ರೇಷ್ಮೆ ಪಿತಾಂಬರವನ್ನು ಉಳಿಸುತ್ತಿದ್ದೆ. ಈಗ ಬೇಕಮ್ಮ, ಒಂದು ತುಂಡು ಬಟ್ಟೆಯನ್ನಾದರೂ ಕೊಡುತ್ತಾಯೇ, ಕೊಡು. ಹೆಣ್ಣಾದ ನನಗೆ ಉಣ್ಣಲು ಇಟ್ಟಿಲ್ಲದಿದ್ದರೂ ಪರವಾಗಿಲ್ಲಮ್ಮ, ಉಡಲು ಬಟ್ಟೆ ಇರಬೇಕು. ನನ್ನ ಮಾನವನ್ನು ಕಾಪಾಡಲು ಬಟ್ಟೆ ಇರಬೇಕು ಅಮ್ಮ, ಬಟ್ಟೆ ಇರಬೇಕು. ದಯಮಾಡಿ ಆ ಬಟ್ಟೆಯನ್ನಾದರೂ ಕರುಣಿಸು. ತುಪ್ಪ ಈಗ ಒಳ್ಳೆ ತುಪ್ಪ ಇನ್ನೊಂದು ಹೆಣ್ಣು ಮಗಳು ಎಲ್ಲಾಗಿ ಮುಟ್ಟಿ ಹೊಟ್ಟೆಗಿಲ್ಲದಿದ್ದರೂ ಬರುವುದಬಹುದು, ಹೊಟ್ಟೆ ಇಲ್ಲದೆ ಬರುವುದಲಾರೆನಮ್ಮ. ಹೊಟ್ಟೆಯಲ್ಲದವರು ಓಡಿದವರು ನದಿಗರು ನಾಚಿಕೆಯಾಗುತ್ತಿಹುದು. ತುಂಡು ಬಟ್ಟೆಯ ಕೊಡುತ್ತಾಯೇ ಅಮ್ಮ, ತುಂಡು ಬಟ್ಟೆಯ ಕೊಡುತ್ತಾಯೇ ಅಮ್ಮ. ನನ್ನ ಉಜ್ಜಯಿನಿ ಪಟ್ಟಣದಲ್ಲಿ ಒಂದು ಕೂತು ಊಟಕ್ಕೂ ಬಟ್ಟೆಗೂ ಗತಿಯಿಲ್ಲದೆ ಪ್ರಜೆಗಳು ಎಷ್ಟೊಂದು ಸಂಕಟವನ್ನು ಪಡುತ್ತಿದ್ದಾರೆ ಅಂದ್ರೆ ಇನ್ಯಾರ್ಯಾರ ಮನೆಯಲ್ಲಿ ಎಂತೆಂತ ಕಷ್ಟ ಇರ್ಬೋದಪ್ಪ. ಈ ಆಳಾದ ಗೂಢಾಚಾರರನ್ನು ನಂಬಿ ನಾನು ಕೆಟ್ಟೆ. ಇಲ್ಲ ಇಲ್ಲ, ಇದು ಯಾರ ಮನೆ ಕೂಗುವುದು ಪತ್ತೆ ಹಚ್ಚಿರಬೇಕು ಅಂತ ವಿಕ್ರಮ ಕುದುರೆಯಿಂದ ಹೇಳದವನು ಮೆತ್ತನೆ ಮುಂದೆ ಬರ್ತಾ ಇದ್ದಾನೆ. ಆ ಹೆಂಗಸು ಈ ಜಗದಡೇನಾಗಿರತಕ್ಕಂಥ ಶನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳೆ. ವಿಕ್ರಮ ಮತ್ತೆ ಬೆಚ್ಚು ಬಿದ್ದ. ಶಿವ ಶಿವ, ಶನೇಶ್ವರನ ಹೆಸರು ಹೇಳ್ಕೊಂಡು ಗೋಳಾಡ್ತಾ ಇದ್ದಾಳಲ್ಲ,
ಯಾರಿಗೋಸ್ಕರವಾಗಿ ಹೋಗ್ತಾ ಇರೋ ಕೂಗು ಇದನ್ನು ಪತ್ತೆ ಹಚ್ಚಲೇಬೇಕು ಅಂತ ಬರ್ತಾ ಇದ್ದಾನೆ. ನೋಡಿ ಹೇಗೆ ವಿಧಿಯಲ್ಲೇ ಹರಿಯದ ಪಾಲೆ ಸಲ್ಲದೆ ಜ್ವಾಲೆ ದೇವ ಸಲ್ಲದೆ ಜ್ವಾಲೆ ಶರಣದೇವ ಈ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದಾಗ ಈ ವಿಕ್ರಮಾದಿತ್ಯ ರಾಜ ಇಲ್ಲ ಇಲ್ಲ ಬೇಡ, ಈಗ ಹೋದ್ರೆ ತೊಂದರೆ ಆಗುತ್ತೆ, ಇಲ್ಲಪ್ಪ ಈಗ ಹೋಗೋದು ಬೇಡ ಅಂತೇಳಿ ಮತ್ತೆ ತುರಗವನ್ನೇರಿ ಅರಮನೆ ದಿಕ್ಕಿಗೆ ಬಂದಿದ್ದಾರೆ. ನೋಡಿ ವಿಕ್ರಮಾದಿತ್ಯ ರಾಜ ಬಂದಾಗ ಯಾವ ರೀತಿ ಯೋಚಿಸ್ತಾ ಇದ್ದಾರೆ ಅಂದರೆ, ಅಲ್ಲ ಇಷ್ಟು ದಿನ ನನ್ನ ಭಟರು ಗೂಢಾಚಾರವನ್ನ ಕೇಳಿದ್ರೆ ಎಲ್ಲರೂ ಕ್ಷೇಮ 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 ಎಂದು ನನ್ನನ್ನೇ ನಂಬಿಸ್ತಿದ್ರ. ಎಂತ ತಪ್ಪು ಮಾಡ್ಬಿಟ್ಟೆ. ನನ್ನ ರಾಜ್ಯದಲ್ಲಿ ಪ್ರಜೆಗಳ ಕ್ಷೇಮವೇ ನನ್ನ ಕ್ಷೇಮವೆಂದೇಳಿ ಅರ್ಥ ಮಾಡಿಕೊಂಡಿದ್ದೆ. ಆದರೆ ಒಬ್ಬ ಪ್ರಜೆಗೆ ಎಷ್ಟು ಕಷ್ಟ ಬಂದಿದೆ ಎಂದು ನನಗೆ ತಿಳಿದೇ ಇಲ್ವಲ್ಲ. ಏನ್ ಮಾಡಿ ಅಂತ ಅರಮನೆಯ ಮೈದಾನದಲ್ಲಿ ಬೆಳೆದಂತ ಪುಷ್ಪಾಂಡ ಫಲವನ್ನು ತೆಗೆದು ಯೋಚಿಸಿ ಆ ಜೊತೆಗೆ ಮುತ್ತುರಂಗವನ್ನೆಲ್ಲ ಹಾಕಿ ಆ ತೆರಳುಗಳನ್ನ ತೆಗೆದು ಅದರ ಬದಲಿಗೆ ಮುತ್ತುರಂಗವನ್ನೆಲ್ಲ ಹಾಕಿ ಪುನಃ ಸಂತನ್ನು ಮುಚ್ಚುತ್ತಾ ಇದ್ದಾರೆ. ನೋಡಿ, ಮುಚ್ಚಿ ಯಾರಿಗೂ ತಿಳಿಯದಂತೆ ಅದನ್ನು ಒಂದು ಜಾಗದಲ್ಲಿ ಇಟ್ಟು ಅದರ ಮೇಲೆ ವಸ್ತ್ರವನ್ನು ಮುಚ್ಚಿದ್ದಾನೆ ಅಂತ ಈ ವಿಕ್ರಮಾದಿತ್ಯ ರಾಜ. ಅದು ಮುಚ್ಚಾರಿ ಆಯಿತು. ಯಾರಲ್ಲಿ ಅಪ್ಪನೇ ಮಹಾಪ್ರಭು. ನಾನು ಹೇಳಿದ್ದಲ್ಲ, ಆ ವಿಕ್ರಮಾದಿತ್ಯ ರಾಜ ಯಾವ ರೀತಿ ಹೇಳ್ತಾ ಇದ್ದಾನೆ ಅಂದ್ರೆ, ಹೇಳಿದ್ದಲ್ಲ ನಾನು ಆ ವೇದಶರ್ಮ ಬ್ರಾಹ್ಮಣೋತ್ತಮ ಆತನನ್ನು, ಆ ಬ್ರಾಹ್ಮಣನನ್ನು
ಅಪ್ಪಣೆ ಮಹಾಪ್ರಭು, ಹಾಗಲಿ ಅಂತೇಳಿ ಈ ಸೈನಿಕರು ಆ ವೇದಶರ್ಮ ಬ್ರಾಹ್ಮಣೋತ್ತಮರ ಮನೆಗೆ ಹೋಗ್ತಾ ಇದ್ದಾರೆ. ಬ್ರಾಹ್ಮಣೋತ್ತಮರ ಕೇರಿಯಲ್ಲಿರುವ ಕೊನೆಯ ಮನೆ ಬ್ರಾಹ್ಮಣೋತ್ತಮರ ವೇದಶರ್ಮ ಬ್ರಾಹ್ಮಣೋತ್ತಮರ ಮನೆ. ಅಲ್ಲಿಗೆ ಹೋಗಿ ಬ್ರಾಹ್ಮಣೋತ್ತಮರೇ, ವೇದಶರ್ಮ ಬ್ರಾಹ್ಮಣೋತ್ತಮರೇ, ನಿಮ್ಮನ್ನು ಮಹಾಪ್ರಭುಗಳಾದಂತ ವಿಕ್ರಮಾದಿತ್ಯ ಆದರೆ ಅರಮನೆಗೆ ಬರಮಾಡಿಕೊಂಡು ಬರುವೆ ಅಂತ ಹೇಳಿ ಸಂದೇಶ ಕೊಟ್ಟಿದ್ದಾರೆ. ಹಾಗಾಗಿ ನೀವು ದಯಮಾಡಿ ಬನ್ನಿ, ಅರಮನೆಗೆ ಬನ್ನಿ, ಆಸ್ಥಾನಕ್ಕೆ ಬಂದು ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಅಂತ ಹೇಳ್ತಾರೆ ಸೈನಿಕರು. ಹಾಗಲಿ ನಿಮ್ಮಿಂದೇನೆ ಬರ್ತೀನಿ ಅಂತ ಹೇಳ್ತಾರೆ. ಸಂದರ್ಭದಲ್ಲಿ ಪಕ್ಕದಲ್ಲೇ ನಿಂತಿದ್ದು ನೋಡಿ ಧರ್ಮಪತ್ನಿ. ಈಕೆ ಸ್ವಾಮಿ ಹೋಗಿಲ್ಲ, ಮಹಾಪ್ರಭುಗಳಿಗೆ ನಮ್ಮ ಕಷ್ಟ ತಿಳಿದಿದ್ದು ಅರ್ಥವಾಗಿದೆ, ದಯಮಾಡಿ ಹೋಗಿ ಸ್ವಾಮಿ, ಏನ್ ಕೊಡ್ತಾರೆ ಎಸ್ಕೊ ಬನ್ನಿ. ಇವತ್ತಾದ್ರೂ ಒಂದೊತ್ತನ್ನ ಅಂಬ್ಲಿಗಾದ್ರೂ ಅವಕಾಶ ಮಾಡ್ಕೊಳ್ಳೋಣ, ನಮ್ಮ ಮಕ್ಕಳಿಗೆ ಅವಕಾಶ ಮಾಡ್ಕೊಳ್ಳೋಣ, ಬೇಗ ಹೋಗಿ ಅಂತ ಆ ಅಂಗಿಯ ಒಂದು ಗುಂಡಿ ಇರುತ್ತೆ ನೋಡಿ, ಅದನ್ನ ತೆಗೆದು ಸೂಜಿ ದಾರವನ್ನ ತೆಗೆದು ಈಕೆ ಯಾವ ರೀತಿ ಹೊಲಿತಾ ಇದ್ದಾಳೆ ಅಂದ್ರೆ ಆನಂದ ಭಾಷಣ. ಸ್ವಾಮಿ ಬಂದಿರಾಯ್ರೆ, ಹೋಗ್ ಬನ್ನಿ, ನಮ್ಮ ಮಕ್ಕಳಿಗೆ ಇವತ್ತಾದ್ರೂ ಒಂದೊತ್ತು ಗಂಜಿಗೆ ಅಮಲಿಗೆ ಅವಕಾಶ ಮಾಡ್ಕೊಳ್ಳೋಣ, ಹೋಗ್ ಬನ್ನಿ ಅಂತ ಹೇಳಿ ಕಳಿಸ್ತಾ ಇದ್ದಾಳೆ ಈಕೆ. ಆಗ ಆದಿತ್ಯ ಗಂಡ ಎಲ್ಲಾರು ಹೋದ್ರೆ ಬಾಗ್ಲಲ್ಲೇ ನಿಂತ್ಕೊಂಡು ನೋಡೋದು, ಹೋಗ್ತಾವ್ರೆ ಜೋಪಾನ ಹೋಗಿ ಅಂತ. ಈಗಿನ ಕಾಲದಲ್ಲಿ ಅದೆಲ್ಲ ಒಳಗೋಯ್ತು. ಹೋಗ್ಲಿ ನಂಗೇನಾದ್ರು ಎಲ್ಗಾರ ಆಯ್ತು, ರಾತ್ರಾಗಾಶ ಅಂತ ಬಂದು ಸಾಕೋಣ. ಎದಕ್ಕೆ ತಕ್ಕವ ಬೆಳಗಾವಿ ತರ ತಿಂತ ನಾಚ್ಕೊಡು, ಇತ್ಕೊಡು ಅದ್ಕೊಡು ಅಂತ ಬಂದು ಸಾಕು. ನಂಗೇನಾಗಬೇಕು ಕಳ್ಳಪುಡಿ ಕತ್ತಿ, ಟೀ ಮಡಿ ಕತ್ತಿ, ಟಿವಿ ಆಗತ್ತೆ ನೋಡ್ಬಿಡಿ ಅಚ್ಚುಕಟ್ಟಾಗಿ ಬಂದು ಬರ್ತಾರೆ ನೋಡ್ಬಿಟ್ಟು ಕೂತ್ಕೊತಾರೆ. ಈಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಅಲ್ಲಿರಲಿಲ್ಲ, ಗಂಡ ಬರುವವರಿಗೂ ಊಟ ಮಾಡ್ತಿರ್ಲಿಲ್ಲ ಎಂತಿರು. ಆ ರೀತಿ ಈಗಿನ ಕಾಲದಲ್ಲಿ ಇದ್ದಾರೆ ಅಂತ ಧರ್ಮಪತ್ನಿಯರು. ಆದ್ರೆ ಎಲ್ಲೋ ಒಬ್ಬೊಬ್ರು ಹತ್ತಕ್ಕೊಬ್ರು ಅಂತ ನೋಡಿ, ಹತ್ತಕ್ಕೊಬ್ರು ಅನ್ನೋದು ಕಷ್ಟವಾಗಿದೆ, ಈಗ ಲಕ್ಷಕ್ಕೊಬ್ರು ಅನ್ಬೇಕಾಯ್ತಂತ ಅಂತ ಹೇಳ್ತಿರು. ಆಗ ಅವಳು ಬಾಗಿಲಲ್ಲೇ ನಿಂತ್ಕೊಂಡು ಹೋಗಿ ಬೇಗ ಹೋಗಿ ಈಸ್ಕೊಂಡು ಬನ್ನಿ ಹೋಗಿ ಅಂತ ಹೇಳ್ತಾ ಇದ್ದಾಳೆ ನೋಡಿ ಧರ್ಮಪತ್ನಿ. ಅದಕ್ಕೆ ಈ ವಿಕ್ರಮಾದಿತ್ಯ ರಾಜ ಕಳ್ಸಿದ್ನಲ್ಲ ಸೈನಿಕರು, ಅವ್ರು ಮುಂದೆ ಈ ವೇದಶರ್ಮ ಬ್ರಾಹ್ಮಣೋತ್ತಮ ಹಿಂದೆ ಹೋಗ್ತಾ ಇದ್ದಾರೆ ನೋಡಿ. ಈ ವೇದಶರ್ಮ ಬ್ರಾಹ್ಮಣೋತ್ತಮ ಆಸ್ಥಾನಕ್ಕೆ ಬರ್ತಾ ಇದ್ದಾನೆ. ಆಗ ವೇದಶರ್ಮ ಬ್ರಾಹ್ಮಣೋತ್ತಮರೇ ಬಂದರ ಬನ್ನಿ, ಯಾರಲ್ಲಿ ಅಪ್ಪಣೆ ಮಹಾಪ್ರಭು, ನಾನು ವಸ್ತ್ರವನ್ನು ಮುಚ್ಚಿಟ್ಟ ಕುಷ್ಮಾಂಡ ಫಲವನ್ನು ತೆಗೆದುಕೊಂಡು ಬನ್ನಿ, ಹಾಗೆ ಮಹಾಪ್ರಭು ಅಂತ ಹೇಳ್ತಾ ಒಬ್ಬ ಸೈನಿಕ ಆ ಕುಷ್ಮಾಂಡ ಫಲವನ್ನು ತೆಗೆದುಕೊಂಡು ಬಂದು ನಿಂತಿದ್ದಾನೆ. ವೇದಶರ್ಮ ಬ್ರಾಹ್ಮಣೋತ್ತಮರೇ ಇದನ್ನು ತೆಗೆದುಕೊಳ್ಳಿ ಅಂತ ಹೇಳಿದಾಗ ಈ ವೇದಶರ್ಮ ಬ್ರಾಹ್ಮಣೋತ್ತಮ ದುಃಖಿತನಾಗ್ತಾನೆ. ಅಲ್ಲ, ಎಷ್ಟು ಆಸೆಯಿಂದ ಬಂದಿದ್ದೆ ಸ್ವಾಮಿ ಶನೀಶ್ವರ, ನನ್ನ ಮೇಲೆ ಇಷ್ಟೊಂದು ಕೋಪವೇ ನಿನಗೆ? ಯಾಕೆ ಸ್ವಾಮಿ, ಯಾಕೆ ನನ್ನ ಮೇಲೆ ಇಷ್ಟು ಕೋಪವೇ? ಕೈಗೆ ಬಂದದ್ದು ಬಾಯಿಗೆ ಬಿಡದ ಹಾಗೆ ಮಾಡುತ್ತಿಲ್ಲ ಸ್ವಾಮಿ, ಯಾಕೆ ಸ್ವಾಮಿ, ಯಾಕೆ? ನನ್ನ ಮಕ್ಕಳು ಹಸುವಿನಿಂದ ನರಳುತ್ತಿದ್ದಾರೆ ಸ್ವಾಮಿ. ಹೋಗಲಿ, ಈ ಕುಷ್ಮಾಂಡ ಫಲವನ್ನು ಬೇಯಿಸಿ ತಿನ್ನಲು ನಮ್ಮ ಮನೆಯಲ್ಲಿ ಒಂದು ಪಾತ್ರಕ್ಕೂ ಗತಿ ಇಲ್ಲದಂತಾಗಿದೆ, ಅರಳು ಉಪ್ಪಿಗೂ ಗತಿ ಇಲ್ಲದಂತಾಗಿದೆ. ಹೋಗಲಿ, ಹಾಗೆ ಬೇಯಿಸಿ ತಿನ್ನೋಣವೆಂದರೆ ಒಂದು ರಜ್ಜಿ ಕಟ್ಟಿಗೂ ಗತಿ ಇಲ್ಲದಂತಾಗಿದೆ ಸ್ವಾಮಿ, ಗತಿ ಇಲ್ಲದಂತಾಗಿದೆ. ಕಾಪಾಡು ಸ್ವಾಮಿ, ಈ ಕಷ್ಟದಿಂದ ನನ್ನನ್ನು ಕರೆದುಕೊಂಡು ಬಾ ಸ್ವಾಮಿ, ಹೊರಗಡೆ ಕರೆದುಕೊಂಡು ಬಾ, ನಾನು ತಾಳಲಾರನಪ್ಪ, ನಾನು ತಾಳಲಾರೆ ಅಂತೇಳಿ ಇನ್ನು ರಾಜನ ಮಾತಿಗೆ ತಿರಸ್ಕರಿಸುವ ಆಗಿಲ್ಲ. ಆ ಕುಂಬಳಕಾಯಿಯನ್ನು ಹೆಗಲ ಮೇಲೆ ಇಟ್ಕೊಂಡು ಈತ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ, ಅಲ್ಲ ಇನ್ನು ಬೇಯಿಸ್ತಿನ್ನೋಕೆ ನಮ್ಮ ಮನೆಯಲ್ಲಿ ಏನಕ್ಕೂ ಗೊತ್ತಿಲ್ಲ, ಇದನ್ನ ವಿಗ್ರಹಿಸಿ
ಬೀದಿ ಬೀದಿ ಒಳಗಡೆ ಆ ಕುಂಬಳಕಾಯಿನ ಹಿಡ್ಕೊಂಡು ಮಹಾನುಭಾವನಾಗಿರ್ತಕ್ಕಂಥ ಪಂಡಿತೋತ್ತಮ ಅದನ್ನು ವ್ಯಾಪಾರ ಮಾಡ್ತಾ ಇದ್ದಾನೆ ನೋಡಿ ಏನಂತ. ರಾಜರ ಮನೆಯಲ್ಲಿ ನೀಡಿದ ಕೂಸಾಂಡ ಫಲವಯ್ಯ ಇಂದು ಮಾರುವೆನಯ್ಯ ಕೊಂಡುಕೊಳ್ಳಿರಿ ಉಜ್ಜಯಿನಿ ಪುರ ನಿವಾಸಿಗಳೇ, ಇದು ಸಕಲ ಕುಂಬಳ, ಇದು ಸಿರಿ ಕುಂಬಳ, ಅಯ್ಯ ಮಾರುವೆನಯ್ಯ ಕೂರ್ಮಾಂಡ ಫಲವ. ಕುಂಬಳಕಾಯಿ ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ. ರಾಜರ ಮನೆಯಲ್ಲಿ ನೀಡಿದ ಕೂರ್ಮಾಂಡ ಫಲಕಾಯಿಯ, ರಾಜರ ಮನೆಯಲ್ಲಿ ನೀಡಿದ ಕೂರ್ಮಾಂಡ ಫಲಕಾಯಿಯ, ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, ಕುಂಬಳಕಾಯಿಯ, ಕುಂಬಳಕಾಯಿಯ. ಕುಂಬಳಕಾಯಿ ನೀವು ನೀಡಿದ ತನವು ಸಿಗುವುದಕ್ಕೆ ಆಧಾರವು, ನೀವು ನೀಡಿದ ತನವು ಸಿಗುವುದಕ್ಕೆ ಆಧಾರವು. ಸಿನಿಮಾದಲು ಮರೆಯಾದರೆ ನಿಮ್ಮನ್ನು, ಸಿನಿಮಾದಲು ಮರೆಯಲಾರೆ ನಾನು ಕೊಂಡುಕೊಳ್ಳಿರಿ ಅವ್ವ ಕೊಂಡುಕೊಳ್ಳಿರಿ ಅಯ್ಯ ಕುಂಬಳಕಾಯಿಯ, 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 ಈ ವೇದಶರ್ಮ ಬ್ರಾಹ್ಮಣೋತ್ತಮ ರಾಜ ಬೀದಿ ಬೀದಿಗಳಲ್ಲಿ ಸುತ್ತಾಡಿಕೊಂಡು ಕೊನೆಯದಾಗಿ ಶೆಟ್ಟರಕೇರಿ, ಈ ಶೆಟ್ಟರಕೇರಿಯಲ್ಲಿ ಬಂದು ಕುಂಬಳಕಾಯಿ ರಾಜರ ಮನೆಯ ಕುಂಬಳಕಾಯಿ ತಗೊಳ್ಳಿ ತಗೊಳ್ಳಿ ಎಂದೆಂತ ಈತ ಮಾಡ್ತಾ ಇದ್ದಾನೆ. ಯಾರು ಕೂಡ ಹೋಗಿಲ್ಲ. ಈ ವೇದಶರ್ಮ ಬ್ರಾಹ್ಮಣೋತ್ತಮನ ಪಾಪ ಗಂಟ್ಲು ಕಿತ್ತೋಗ ಮಟ್ಕೊಂಡು ಕೂಡ್ಕ ಬಂದ ಕುಂಬಳಕಾಯಿ ಅಂತ ಯಾರು ತಗೊಳ್ಳಿಲ್ಲ. ಆಗ ಆ ಶೆಟ್ಟರ ಕೇರಿಯಲ್ಲಿದ್ದಂಥ ದಗಲಪ್ಪ ಶೆಟ್ರು, ಆ ದಗಲಪ್ಪ ಶೆಟ್ರ ಹೆಂಡತಿ ಗರ್ಭಿಣಿ ಅಂತ ನೋಡಿ, 9 ತಿಂಗಳು ಗರ್ಭಿಣಿ. ಅವಳಂತೆ, ಏ ಚಿನ್ನಮ್ಮ, ಏ ಬಂಗಾರಿ ತೀಸ್ಕೊಮ್ಮ, ನೀ ತೀಸ್ಕೋ, ಏ ತೀಸ್ಕೋ ರೇ ಅಂತ ಇದ್ದಾಳೆ. ಅಂದ್ರೆ ತೀಸ್ಕೋ ಅಂದ್ರೆ ನೀನ್ ತಗೋ ಅಂತ ಆಗ್ತಾ ಇದ್ದಾಳೆ. ಯಾರು? ಈ ದಗಲಪ್ಪ ಶೆಟ್ರ ಹೆಂಡತಿ 9 ತಿಂಗಳು ಬಸ್ಸೈ ಮೇಲೆ ಅರ್ಥವಾಗೋಯ್ತು. ಅಲ್ಲ ಇವ್ರಿಗೇನಾದ್ರು ಕುಂಬಳಕಾಯಿ ತಗೊಂಡಿಲ್ಲ ಅಂದ್ರೆ ನನ್ನ ಮನೆಯಿಂದ ಹಾಕೋಣ ಬೇಡಕ್ಕಪ್ಪ, ಆ ಕುಂಬಳಕಾಯಿ ನಮ್ಗೆ ತೆಗೆದುಕೊಟ್ಬಿಟ್ಟು ಹೋಗಿ ನಾವು ಅಂಗಡಿ ವ್ಯಾಪಾರ ಮಾಡ್ಬೇಕು, ಇಲ್ಲ ಒಂದಾಗಂತೆ ಅಂತೇಳಿ, ಏ ಕುಂಬಳಕಾಯಿ ಸ್ವಾಮಿ ಭಯ ಇಲ್ಲಿ ಸ್ವಾಮಿ ಬಂದೆ ಅಂತ ಹೇಳ್ತಾ ಈ ವೇದಶರ್ಮ ಬ್ರಾಹ್ಮಣೋತ್ತಮ ಕುಂಬಳಕಾಯಿ ಹೋಗ್ತಾ ಇದ್ದಾರೆ. ಅಲ್ಲ ಕುಂಬಳಕಾಯಿ ರಾಜಮನೆ ಕುಂಬಳಕಾಯಿ ಎಲ್ಲ ಎಷ್ಟಪ್ಪ, ಎಷ್ಟು ಕೊಡ್ತೀಯ ಕುಂಬಳಕಾಯಿ? ಸ್ವಾಮಿ ಹೇಳಿ ಸ್ವಾಮಿ, ನಾನೇನೆ ಏನಾದ್ರು ಎಷ್ಟು ವಿಗ್ರಹಿಸ್ತೀಯ ನೀವೇ ಹೇಳಿ ಸ್ವಾಮಿ, ನಾವು ಎಷ್ಟು ಕೊಡ್ತೀರೋ ಅಷ್ಟು. ಒಂದಾಡೆ ಸ್ವಾಮಿ, ರಾಜಮನೆ ಕುಂಬಳಕಾಯಿ ಸ್ವಾಮಿ, ರಾಜಮನೆ ಕುಂಬಳಕಾಯಿ ಆದ್ರೇನ, ತಾತ ಮನೆ ಕುಂಬಳಕಾಯಿ ಆದ್ರೇನ, ಅಲ್ಲಿ ಎಲ್ಲರೂ ಬೇಯಿಸ್ಬಿಡ್ತಾರೆ ತಿನ್ನೋದು. ಇದಕ್ಕೆ ನೀನು ಕಾಯಿದವ ನನ್ಕ ಬಂದದ ಬೇಡ, ರಾಜಮನೆ ಕುಂಬಳಕಾಯಿ ಒಂದೇ ಅದಕ್ಕಯ್ಯ ಸ್ವಾಮಿ. ಹಾಗೆ ಹೇಳ್ಬೇಡಿ ಸ್ವಾಮಿ, ಹೋಗ್ಲಿ. ಮೂರಾನೆ ಸ್ವಾಮಿ, ಇದಕ್ಕೂ ಒಪ್ಪಲ್ವಾ? 5 ಆನೆ ಕೊಡ್ತೀನಿ ಹೋಗಯ್ಯ. ಆಯ್ತು ಸ್ವಾಮಿ, 5 ಆನೆ. ಹೌದಾ? ಈಗ ಏನ್ ಮಾಡು ಗೊತ್ತಾ? ಕೊಡು ಕುಂಬಳಕಾಯಿ ತಗೊಳ್ಳಿ ಸ್ವಾಮಿ, ತಗೊಳ್ಳಿ ಮೂರಾನೆ ಸ್ವಾಮಿ. 5 ಆನೆ ಅಂತ ಹೇಳಿ 3 ಆನೆ ಕೊಡ್ತಾ ಇದ್ದೇನೆ. ಕೊಡ್ತೀನಿ ಇರಯ್ಯ ಸ್ವಲ್ಪ. ಈ 3 ಆನೆ ತಗೋ, ಇದು ತಗೊಂಡು ಪಕ್ಕದಲ್ಲಿ ಶೆಟ್ಟರಕೇರಿ ಐತಲ್ಲ, ಆ ಬೀದಿಗೆ ಹೋಗಿ ನುಂಗಪ್ಪ ಶೆಟ್ರು ಅಂತ ಹೇಳು, ನನ್ನ ಬಾಮ
ಆಗ್ಲಿ ಅಂತೇಳಿ ಇವನು ಆ ಪಕ್ಕದಲ್ಲೇ ಇದ್ದಂತ ಶೆಟ್ರು ಬೀದಿ, ಆ ಶೆಟ್ರು ಬೀದಿ ಬಂದು ಲುಂಗಪ್ಪ ಶೆಟ್ರೆ ಲುಂಗಪ್ಪ ಶೆಟ್ರೆ ಲುಂಗಪ್ಪ ಶೆಟ್ರೆ ಅಂತ ನೋಡಿ ಕ್ಯಾಡ್ ಅಂತಿರ್ತು. ಯಾಕೆ? ಈ ಲುಂಗಪ್ಪ ಶೆಟ್ರಿಗೆ. ಯಾವ ಲುಂಗಪ್ಪ ಶೆಟ್ರೆ ಲುಂಗಪ್ಪ ಶೆಟ್ರೆ, ಏನ್ ನಿಮ್ಮ ಅಪ್ಪನ ಮನೆ ಗಂಡ ನುಂಗಿದ್ದೆ ನಾನು ಲುಂಗಪ್ಪ ಶೆಟ್ರೆ ಅಂತ. ಯಾರು ನುಂಗಿಲ್ಲ, ಏನು ನುಂಗಿಲ್ಲ, ನಾನೇ ಲುಂಗಪ್ಪ ಶೆಟ್ರು ಅಂದ್ರೆ ಯಾವ ಅಂತ ಬಂದು ನೋಡ್ತಾನೆ. ಅಲ್ಲಿ ಒಂದು ಕಲ್ಮಲ್ಲಿ ಇಟ್ಕೊಂಡು ಕೂಗ್ತಾ ಇದ್ದಾನೆ ಅವನು. ಏ ಇಲ್ಲಯ್ಯ ಕೆಳಗಡೆ ನೀವಿನ ಸ್ವಾಮಿ ಲುಂಗಪ್ಪ ಶೆಟ್ರು. ಕಡೆಯ ಇಲ್ಲಯ್ಯ ಹಾಗೆ ಸ್ವಾಮಿ ಅಂತ ಹೇಳ್ಬಿಟ್ಟು ಅವನ ಸೈಡ್ ಕರ್ಕೊಂಡು ಹೋಗ್ತಾನೆ. ಬಾಯಿ ಏನಾಗ್ಬೇಕು ನಿನಗೆ? ಸ್ವಾಮಿ ಏನಿಲ್ಲ ಏನಿಲ್ಲ ನೋಡು ಮತ್ತೆ. ಸ್ವಾಮಿ ಅದಲ್ಲ ಪಕ್ಕದ ಶೆಟ್ರು ಬೀದಿಯಲ್ಲಿದ್ದಂತ ದಗಲಪ್ಪ ಶೆಟ್ರು. ಈ ದಗಲಪ್ಪ ಶೆಟ್ರು ನಿಮ್ಮ ಅಕ್ಕನಿಗೆ ಅಂತ 5 ಆಡಿಗೆ ಕುಂಬಳಕಾಯಿನ ಮಾಡ್ತಿದ್ದೆ ಸ್ವಾಮಿ, ತಗೊಂಡ್ರು. ಹೌದೇ? ಈಗೇನು ಅಂತೆ ಸ್ವಾಮಿ? ಅದಕ್ಕೆ ಅವರನ್ನು 3 ಆಡಿ ಕೊಟ್ಟು ಪಕ್ಕದಲ್ಲಿದ್ದಂತ ಶೆಟ್ರು ಬೀದಿಲಿ ಲುಂಗಪ್ಪ ಶೆಟ್ರು ಅಂತ ಇದ್ದಾನೆ, ಅವನ ಬಾಬಾ ಇದ್ದ, ಅವನ ಹೋಗಿ 2 ಆಡಿ ಇಸ್ಕೊ ಅಂತ ಹೇಳ್ತಾರೆ ಸ್ವಾಮಿ. ಏನು ಬೇಯಿಸ್ಕೊಂಡು ತಿನ್ನೋನಾದ್ರೂ ದುಡ್ಡು ಕೊಡೋನಾಗಬೇಕ? ಅದ್ಯಾವ ನ್ಯಾಯ? ಯಾವ ಕಾರಣದಿಂದ ಯಾವ ತರ ಅಂತ ಹೇಳ್ತಾನೆ ಲುಂಗಪ್ಪ ಶೆಟ್ರು. ಹೌದಾ? ಈಗೇನು ಈಗ ನಾನು 2 ಆನೆ ಕೊಡ್ಬೇಕು ಅಲ್ವಾ? ಕೊಡ್ತೀನಿ. ಈಗ ಕೊಡು. ಈಗ ಕೊಟ್ಟಿದ್ದ ನನ್ನ ಬಾಬಾ ದಗಲಪ್ಪ ಶೆಟ್ಟಿ ಅದು ಕೊಟ್ಟು 3 ಆನೆ ಕೊಡು ಅಂತ ಹೇಳಿ ಆ 3 ಆನೆನೂ ಇಸ್ಕೊತಾನೆ. ಈಗ 5 ಕೊಡ್ಬೇಕು ಅಲ್ವಾ? ಇಲ್ಲಿ ಒಂದು ಜೋಬಿಂದ 2 ಆನೆ ತೆಗೆದು ಇಟ್ಕೊಂಡು ತಗೋ, 1 2 3 4 ಇದೊಂದಷ್ಟು 5 ಆನೆ ಸ್ವಾಮಿ ಅಂತ ಹೇಳ್ತಾ 1 ಆನೆ ತೆಗೆದು ತನ್ನ ಜೋಬಲ್ಲಿ ಇಟ್ಕೊತಾನೆ. ಸ್ವಾಮಿ 5 ಆನೆ ಕೊಡ್ತೀನಿ ಅಂತ ಹೇಳಿ ಬರೀ 4 ಆನೆ ಕೊಟ್ಟಿದ್ದೀರಲ್ಲ ಸ್ವಾಮಿ. ಏ ನಾವು ಶತ್ರು ಲೆಕ್ಕದಲ್ಲಿ ಪಕ್ಕ, ನಮ್ಯಾಕಂಡಿ ನಮ್ಗೆಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ಇನ್ನೂ 1 ಆನೆ ಅಂತ ಆನೆ ಮಾಡಿಕೊಂಡು ನೋಡಿ ಯಾವ ರೀತಿಯಾಗಿದೆ. ಈ ವಿಕ್ರಮಾದಿತ್ಯ ರಾಜ ಆ ಜೋಬ್ನಲ್ಲೇ ಆ 4 ಆನೆಯನ್ನು ಹಾಕೊಂಡು ಹೋಗ್ತಾ ಇದ್ದಾನೆ. ಈ ವೇದಶರ್ಮ ಬ್ರಾಹ್ಮಣೋತ್ತಮ ಹೋಗ್ತಾ ಇರ್ಬೇಕಾದ ಸಂದರ್ಭದಲ್ಲಿ ನಿಲ್ಸ್ಕೊಂಡು ಹೋಗ್ತಾ ಇದ್ದೇನೆ. ಇದಕ್ಕೆ ಇವತ್ತು ನನ್ನ ಮಕ್ಕಳಿಗೆ ಒಂದೊಂದು ಗಜ್ಜಿಗಾದ್ರೂ ಅವಕಾಶ ಮಾಡ್ಕೊಡೋಕಾಗುತ್ತೆ ಅಂತ ಹೇಳ್ತಾ ಖುಷಿಯಿಂದ ಹೋಗ್ತಾ ಇದ್ದಾನೆ. ಆ ಬಾಗ್ಲಲ್ಲೇ ಧರ್ಮಪತ್ನಿ ಕಾಯ್ತಾ ಇದ್ದಾಳೆ. ಇಲ್ಲಿ ಬಂದ್ರು ಏನು ಇಟ್ಕೊಂಡೇ ಬರ್ತಾ ಇಲ್ಲ ಅಂತ ಆಶ್ಚರ್ಯಚಕಿತನಾಗಿ ನೋಡ್ತಾ ಇದ್ದಾಳೆ. ಸ್ವಾಮಿ ಅರಮನೆಗೆ ಹೋಗಿದ್ದಲ್ಲ, ಏನಾಯ್ತು ಸ್ವಾಮಿ ಏನಾಯ್ತು ಅಂತ ಹೇಳಿದಾಗ ಈತ ಮನೆಯೊಳಗೆ ಕರ್ಕೊಂಡು ಹೇಳ್ತಾ ಇದ್ದಾನೆ. ಏನು ಆಗಲ್ಲ, ನನಗೆ ಮಹಾಪ್ರಭುಗಳು ಕುಷ್ಮಾಂಡಗಳನ್ನು ಕೊಟ್ಟರು, ಅದನ್ನ ತೆಗೆದುಕೊಂಡು ಬರೋಣ ಅಂದ್ರೆ ತೆಗೆದುಕೊಂಡು ಬೇಯಿಸ್ಕೊಂಡು ತಿನ್ನೋಣ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಪಾತ್ರೆಗೂ ಗತಿಯಿಲ್ಲ, ಅರಳುಪ್ಪಿಗೂ ಗತಿಯಿಲ್ಲ, ಒಂದು ರಜ್ಜಿಗಡ್ಡಿಗೂ ಗತಿಯಿಲ್ಲ. ಅದಕ್ಕೆ ಹೇಳಿ ಸ್ವಾಮಿ, ಅದಕ್ಕೆ ಆ ಕುಂಬಳಕಾಯಿಯನ್ನು ವಿಗ್ರಹಿಸಿದ್ದೆ. ಹೌದೇ ಸ್ವಾಮಿ? ಎಷ್ಟಕ್ಕೆ ವಿಗ್ರಹಿಸಿದ್ದೆ? 5 ಆನೆಗೆ ವಿಗ್ರಹಿಸಿದೆ. ಕೊಡಿ ಸ್ವಾಮಿ, ಅದೆಲ್ಲಾದರೂ ಇವತ್ತಿನ ಒಂದು ಗತಿ ಅಂದ್ರೆ ಒಂದು ಅಪ್ಪಲಿಗಾದರೂ ಗತಿ ಮಾಡೋಣ. ಕೊಡಿ ಸ್ವಾಮಿ ಕೊಡಿ ಅಂತ ಹೇಳಿದಾಗ ತಾಯಿಯಿಂದ ಜೋಬೆ ಒಳಗೆ ಕೈ ಹಾಕ್ತಾ ಇದ್ದಾನೆ. ಆ ಶನೀಶ್ವರನ ಲೀಲೆಯಿಂದ ಆ ಜೋಬು ಅರಿವು ತುಂಡಾಗಿದೆ ನೋಡಿ. ಆ ಅರಿವು ಜೋಬೊಳಗೆ 4 ಆನೆ ಹಾಕಿದ್ದಾನೆ, 1 ಆನೆ ಸಿಗಲಿಲ್ಲ. ಹಾಕಿದ ಜಾಗದಲ್ಲೇ 4 ಆನೆ ಬಿದ್ದೋಗಿದೆ. ಸ್ವಾಮಿ ಯಾಕೆ ಸ್ವಾಮಿ, ಯಾಕೆ ನನ್ನ ಮೇಲೆ ಈ ಕೋಪ ನಿನಗೆ? ಯಾಕೆ? ನಾನು ಏನು ತಪ್ಪು ಮಾಡಿದೆ? ಕೈಗೆ ಬಂದ ತುತ್ತನ್ನು ಬಾಯಿಗೆ ಹಾಕಲು ಬಿಡುತ್ತಿಲ್ಲವಲ್ಲ ಸ್ವಾಮಿ, ಬಿಡುತ್ತಿಲ್ಲವಲ್ಲ. ನಾ ಏನು ಮಾಡಬೇಕು ಸ್ವಾಮಿ ಅಂತ ಹೇಳ್ತಾ ವಿಕ್ರಮಾದಿತ್ಯ ಯಾವ ರೀತಿ ಆ ಒಂದು ಭಗವಂತನ ಲೀಲೆಯನ್ನ ಹೇಳ್ತಾ ಇದ್ದಾನೆ ಅಂದ್ರೆ, ವರ್ಣಿಸ್ತಾ ಇದ್ದಾನೆ ಅಂದ್ರೆ,
ಅಪಾರವಾದನು ಸ್ವಾಮಿ, ಅಪಾರವಾದನು. ಈ ನಿನ್ನ ಲೀಲೆಯನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ ಅಂತ ಹೇಳಿ ಈತ ತಿರುಗಾ ರಾಜ ಬೀದಿ ಬೀದಿಗಳಲ್ಲಿ ಯಾವ ರೀತಿ ಭಿಕ್ಷಾಟನೆ ಮಾಡ್ತಾ ಬರ್ತಾ ಇದ್ದಾಗ ಹೇಳಿದ್ರೆ ವೇದಶರ್ಮ ಬ್ರಾಹ್ಮಣೋತ್ತಮರೇ, ನಾ ಕೊಟ್ಟಿದ್ದು ನಿಮಗೆ ಸಾಲಲಿಲ್ಲವೇ? ಅಥವಾ ನಾ ಕೊಟ್ಟ ಕುಷ್ಮಾಂಡ ಫಲವನ್ನು ಇನ್ನೂ ಊದಿಲ್ಲವೇ ಅಂತೇಳಿ ಕೇಳ್ತಾ ಇದ್ದಾರೆ. ಸ್ವಾಮಿ, ನೀವು ಕೊಟ್ಟಿದ್ದ ಕುಷ್ಮಾಂಡ ಫಲವನ್ನು ನಾನು ಕೂದು ಇಲ್ಲ, ಬೇಯಿಸೂ ಇಲ್ಲ ಸ್ವಾಮಿ. ಇನ್ನೇನ್ ಮಾಡಿದೆ? ವಿಗ್ರಹಿಸ್ಬಿಟ್ಟ. ಹ್ಞೂ ಸ್ವಾಮಿ, ವಿಗ್ರಹಿಸ್ಬಿಟ್ಟೆ. ಯಾರಿಗೆ ವಿಗ್ರಹಿಸಿದೆ? ಎಷ್ಟು ವಿಗ್ರಹಿಸಿದೆ ಸ್ವಾಮಿ? ಶೆಟ್ರ ಬೀದಿಯಲ್ಲಿದ್ದಂತ ತಗಲಪ್ಪ ಶೆಟ್ರು. ಹೌದೇ? ಎಷ್ಟಕ್ಕೆ ವಿಗ್ರಹಿಸಿದೆ? ಲಕ್ಷಕ್ಕೋ ಸಾವಿರಕ್ಕೋ? ಎಷ್ಟಕ್ಕೆ ಸ್ವಾಮಿ? ನಾನು ಕೇವಲ 5 ಆಣೆಗೆ ವಿಗ್ರಹಿಸಿಬಿಟ್ಟೆ. 5 ಆಣೆ? ಛೇ, ನೀನೆಂಥ ನತದೃಷ್ಟ! ನಿಜವಾಗಲೂ ನೀನು ದುರದೃಷ್ಟವಂತ. ಹೋಗಯ್ಯ. ಹೌದು ಸ್ವಾಮಿ,
ಹೌದು, ನಾನು ನತದೃಷ್ಟ ಸ್ವಾಮಿ, ನತದೃಷ್ಟ, ನಾನು ದುರದೃಷ್ಟ ಸ್ವಾಮಿ. ಆ ಸ್ವಾಮಿಯ ಲೀಲೆ ಅಪಾರವಾದ ಸ್ವಾಮಿ. ಆತ ನನ್ನ ರಾಶಿಗೆ 7 ವರ್ಷಗಳ ಕಾಲ ಪ್ರವೇಶ ಮಾಡಿದ್ದಾನೆ. ಯಾರು ರಾಶಿ ಪ್ರವೇಶ ಮಾಡುವುದು? ಸ್ವಾಮಿ, ಗ್ರಹಗಳ ಒಡೆಯನಾದಂತ ಶನೀಶ್ವರ. ಗ್ರಹಗಳ ಒಡೆಯ ಏನಯ್ಯ ಇದು? ಗ್ರಹಚಾರ, ಗ್ರಹಗಳ ಒಡೆಯ ಶನೀಶ್ವರ ಏನ್ ಹೇಳ್ತಾ ಇದ್ದ? ಸ್ವಾಮಿ, ಗ್ರಹಚಾರ, ಗ್ರಹಗಳ ಒಡೆಯ ಅಂದ್ರೆ ಆಚಾರ ವಿಚಾರಗಳನ್ನು ವಿಚಾರ ಮಾಡುವಂತ ಈ ಆಚಾರವೇ ಗ್ರಹಚಾರ. ಸ್ವಾಮಿ, ಗ್ರಹಚಾರ ಹೌದೇ? ಈ ಶನೀಶ್ವರ ಯಾರು? ಸ್ವಾಮಿ, ಆತ ಸೂರ್ಯ ದೇವನ ಪುತ್ರ ಶನೀಶ್ವರ ಸ್ವಾಮಿ, ಗ್ರಹಗಳ ಒಡೆಯ ಸ್ವಾಮಿ. ಹೌದೇ? ಹೀಗೇನೆ ಆತ ನನ್ನ ರಾಶಿಗೆ 7 ವರ್ಷಗಳ ಕಾಲ ಕಠಿಣವಾಗಿ ಪ್ರವೇಶ ಮಾಡಿದ್ದಾನೆ ಸ್ವಾಮಿ. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬಿಡುವುದಿಲ್ಲ ಸ್ವಾಮಿ. ಆದರೆ ಆ ಭಗವಂತನಿಂದಲೇ ಎಲ್ಲ ಸಾಧ್ಯ. ಹೌದೇ? ಇದಕ್ಕೆ ಏನು ಪರಿಹಾರ ಇಲ್ವೇ? ಇದೆ ಸ್ವಾಮಿ. ಏನ್ ಪರಿಹಾರ ಇದೆ ಸ್ವಾಮಿ? ಈ ನನ್ನ ಕಷ್ಟವನ್ನು ದಾರಿ ಎನಿಸಿಕೊಳ್ಳಬೇಕು ಸ್ವಾಮಿ, ದಾರಿ ಎನಿಸಿಕೊಳ್ಳಬೇಕು. ಅಷ್ಟೇನಾ? ದಾರಿ ಕೊಡ್ಬೇಕಲ್ವೇ ಸ್ವಾಮಿ? ಈ ಪ್ರಜೆಗಳು, ಈ ಜನರು ರೈತರಾಗಿ ಬಂಧು ಬಳಗವೇ ಆಗಲಿ, ಸುಖ ಕೊಡ್ತೀವಿ, ಸಂಪತ್ತು ಕೊಡ್ತೀವಿ ಅಂದ್ರೆ ಎಲ್ಲರೂ ಕೈ ಸಾಕ್ತಾರೆ. ಅದೇ ಈ ದುಃಖ ಕಷ್ಟ ಕೊಡ್ತೀವಿ ಅಂದ್ರೆ ಯಾರು ಬಿಟ್ಟು ಬಿಡ್ತಾರೆ. ಹೌದೇ? ಈಗೊಂದು ಕೆಲಸ ಮಾಡು. ನನ್ನ ರಾಜ್ಯದಲ್ಲಿ ಪ್ರಜೆಗಳಿಗೆ ಕಷ್ಟವೆಂದರೆ ಈ ರಾಜ ಬದುಕುವುದಿಲ್ಲ. ಅವನು ಬದುಕಿದರೂ ಅವನ ಜೀವನ ಸಾರ್ಥಕವಾಗುವುದಿಲ್ಲ. ಹಾಗೆ ಈ ನಿನ್ನ ಕಷ್ಟವನ್ನೆಲ್ಲ ನನಗೆ ದಾರಿ ಕೊಡು ಅಂತ ಹೇಳ್ತಾ ಇದ್ದೇನೆ ಸ್ವಾಮಿ. ಸ್ವಾಮಿ, ನನಗೆ ಕಷ್ಟ ಬಂದರೂ ಪರವಾಗಿಲ್ಲ. ನಾನು ಭಿಕಾರಿ ಸ್ವಾಮಿ, ನಾನೊಬ್ಬ ಅಲೆಮಾರಿ ಭಿಕಾರಿ, ನನಗೇನಾದರೂ ಪರವಾಗಿಲ್ಲ. ಆದರೆ ನೀವು ರಾಜ್ಯದ ಒಡೆಯ ಸ್ವಾಮಿ, ಒಂದು ರಾಜ್ಯವನ್ನೇ ರಾಜಭಾರಿ ಮಾಡ್ತಿರ್ತಂತಾದರೆ ನೀವು, ನಿಮಗೇನಾದರೆ ಈ ರಾಜ್ಯದ ಗತಿಯೇನು ಸ್ವಾಮಿ, ಗತಿಯೇನು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆಗಿನ ಕಷ್ಟವನ್ನು ನನಗೆ ದಾರಿ ಕೊಡು. ರಾಜನ ಮಾತಿಗೆ ತಿರಸ್ಕರಿಸುವೆಯಾ ಅಂತ ಹೇಳ್ತಾ ಇದ್ದಾರೆ. ಪಕ್ಕದಲ್ಲಿ ನಿಂತಿದ್ದ ಮಂತ್ರಿ ಹೇಳ್ತಾನೆ, ಬೇಡ ಸ್ವಾಮಿ, ದೊಡ್ಡ ತಪ್ಪನ್ನು ಮಾಡಲು ಹೊರಸುವಿರಿ, ದಯಮಾಡಿ ಬೇಡ. ನಿಮಗೇನಾದರೂ, ನಿಮ್ಮ ರಾಶಿಗೆ ಏನಾದರೂ ಆ ಶನೀಶ್ವರ ಸ್ವಾಮಿ ಪ್ರವೇಶ ಮಾಡಿದರೆ ಈ ನಮ್ಮ ರಾಜ್ಯದ ಪ್ರಜೆಗಳ ಗತಿಯೇನು ಸ್ವಾಮಿ, ಗತಿಯೇನು? ದಯಮಾಡಿ ಆ ರೀತಿ ಮಾಡಲು ಹೋಗಬೇಡಿ. ಇಲ್ಲ, ರಾಜನ ಮಾತಿಗೆ ತಿರಸ್ಕರಿಸುವಿರಾ? ಇಲ್ಲ ಸ್ವಾಮಿ. ಆಗಲಿ, ನೀವು ಹೇಳಿದಂತಾಗಲಿ. ಆ ತುಳಸಿ ಪತ್ರವನ್ನು ತೆಗೆದು ಹಾಲ ಮೇಲೆ ಹಾಯ್ತಾ ಇದ್ದಾನೆ. ಯಾವ ರೀತಿ ಅಂದರೆ ಹೇಳ್ತಾ ಇದ್ದಾನೆ, ಆ ದಾರಿಯಲ್ಲಿ ಒಂದು ಸಂದರ್ಭದಲ್ಲಿ ಅಶ್ವೀರವಾಣಿಯಾಗಿ ಮೇಲೆ ನಿಂತು ಯಾವ ರೀತಿ ನುಡಿತಾ ಇದ್ದಾನೆ ಅಂದರೆ ಆ ಶನೇಶ್ವರ ಸ್ವಾಮಿ, ಅಲ್ಲ, ಬೇಡ ಬೇಡ ಬೇಡವೆಂದರೂ ನನ್ನನ್ನೇ ನಿನ್ನ ರಾಶಿಗೆ ಬರಮಾಡಿಕೊಳ್ಳುತ್ತಿರುವೆಯಾ ವಿಕ್ರಮ? ಅಹಂಕಾರ ಭಾವದಿಂದ ಬೆರೆತಿದ್ದಂತ ವಿಕ್ರಮ, ಇದೋ ನಿನ್ನ ರಾಶಿಗೆ 7 ವರ್ಷಗಳ ಕಾಲ ಕಠಿಣವಾಗಿ ಪ್ರವೇಶ ಮಾಡುತ್ತೇನೆ. ನೋಡು, ಬೇಡ ಬೇಡ ಎಂದು ಹೇಳುತ್ತಿದ್ದರು, ಈ ಕೆಲಸ ಮಾಡುತ್ತಿರುವೆಯಲ್ಲ, ಇನ್ನು ಮುಂದೆ ನೀ ಬೇಡ ಬೇಡ ಎಂದರೂ ನಾನು ನಿನಗೆ ಕಷ್ಟ ಕೊಡುತ್ತೇನೆ. ಇದು ತಿಳಿದುಕೋ ಈ ನನ್ನ ಲೀಲೆಯನ್ನು ಅಂತ ಹೇಳ್ತಾ ಇದ್ದಾನೆ ಶನೇಶ್ವರ. ಈತನಿಗೆ ಗೊತ್ತಿಲ್ಲ ವಿಕ್ರಮಾದಿತ್ಯ, ಗೊತ್ತಿಲ್ಲ ಈ ಶನೇಶ್ವರ ಸ್ವಾಮಿಯ ಲೀಲೆ ಎಂಥ ಅಪಾರವಾದ ಲೀಲೆ ಎಂದು ತಿಳಿದಿಲ್ಲ ಈ ವಿಕ್ರಮಾದಿತ್ಯ ರಾಜನಿಗೆ. ಹಾಗಾಗಿ ದಾರಿ ಎನಿಸಿಕೊಳ್ಳುತ್ತಿದ್ದಾನೆ. ಸುರದೇವ ಗಂಧರ್ವ ವರಮಗುಧರಮಾಂಸು ವರಮಹೇಶ್ವರ ಸಿರಿ ಸೌಭಾಗ್ಯವನ್ನೆತ್ತಿ ಮುರಿವೆ.
ಅಶ್ವದ ರಥವನ್ನಿದ್ದಾನೆ. ಅಶ್ವ ಅಂತ
ಈಗ ಬೊಂಬಾಟು ಈತನಿಗೆ ಈತನಿಗೆ ಧಾನ್ಯಗಳಲ್ಲಿ ಗೋಧಿ ಎಂದರೆ ಬಲು ಪ್ರಿಯ. ಧಾನ್ಯಗಳಲ್ಲಿ ಗೋಧಿ, ವಸ್ತ್ರಗಳಲ್ಲಿ ಕೆಂಪು ವಸ್ತ್ರವನ್ನಿಟ್ಟು ಪೂಜೆ ಮಾಡಿದರೆ ಈತ ಸಕಲ ಕಲವಲ್ಲಭನಾಗಿ ಫಲಾಫಲಗಳನ್ನು ನೀಡಿ ಆರೋಗ್ಯ ಭಾಗ್ಯವನ್ನು ನೀಡಿ ಅಷ್ಟೈಶ್ವರ್ಯಗಳನ್ನು ನೀಡುತ್ತಾನೆ ಸ್ವಾಮಿ. ಈತನಿಗೂ ಕೂಡ ಆ ರಾಜಾವಿಕ್ರಮನ ಒಂದು ಆಸ್ಥಾನದಲ್ಲಿ ಪೂಜೆ ನೆರವೇರಿದೆ, ಇಲ್ಲೂ ಕೂಡ ನೆರವೇರುತ್ತೆ ಅಂತೇಳ್ತ ಈ ಸೂರ್ಯಗ್ರಹದ ಒಳ್ಳೆಯನ್ನೇ ಮುಗಿಸಿ ಎರಡನೇ ಪಂಡಿತೋತ್ತಮನಾದಂತ ಚಂದ್ರ ಈತನಿಗೆ 7 ವರ್ಷದಲ್ಲಿ ಸೂರ್ಯ ಹೇಳ್ತಾ ಇದ್ದಾನೆ ಸ್ವಾಮಿ. ಈತನಿಗೆ ಒಂದು ಶ್ಲೋಕವನ್ನು ಆಡಲೇಬೇಕು ಸ್ವಾಮಿ. ಯಾವ ಶ್ಲೋಕವೆಂದರೆ ಜಪ ಕುಸುಮ ಸಂಕಶ್ಯಮ ಕೃಷ್ಯಪೀಯಂ ಮಹಾತಿಥಿ ತಮಾಮಿ ಸರ್ವಪಾಠಾಯಂ ಪ್ರಣತೋಸ್ಮಿ ದಿವಾಕರಂ. ಓಂ ಸೂರ್ಯಾಯ ನಮಃ. ಈ ಸೂರ್ಯನಿಗೂ ಕೂಡ ಆ ಒಂದು ಆಸ್ಥಾನದಲ್ಲಿ ಪೂಜೆ ನೆರವೇರಿದೆ, ಇಲ್ಲೂ ಕೂಡ ಆ ಸೂರ್ಯ ದೇವರಿಗೆ ಪೂಜೆ ನೆರವೇರಲಿ ಅಂತ ಹೇಳ್ತಾ ಎರಡನೇ ಪಂಡಿತೋತ್ತಮ ಎದ್ನಿಂತ ಹೇಳ್ತಾ ಇದ್ದಾನೆ, ಸ್ವಾಮಿ ಸ್ವಾಮಿ ಈತ ಚಂದ್ರ, ಈತ ಬಲು ಸುಂದರ ಸ್ವಾಮಿ, ಈತ ಎಲ್ಲರಿಗೂ ತಪ್ಪು ನೀಡುವ ಚಂದ್ರ, ಇದು ಮಾಡುವ ಚಂದ್ರ, ಈತನನ್ನು ನಂಬಿ ಸ್ವಾಮಿ. ಈತ ನಂಬಿದವರ ಮನೆಯಲ್ಲಿ ತುಂಬಿ ತುಳುಕಾಡಿ ಫಲಾಫಲಗಳನ್ನು ನೀಡಿ ಅಷ್ಟೈಶ್ವರ್ಯವನ್ನು ನೀಡಿ ಆರೋಗ್ಯ ಭಾಗ್ಯವನ್ನು ನೀಡುತ್ತಾನೆ ಸ್ವಾಮಿ. ಹೌದೇ ಈ ಚಂದ್ರ ಅಂತವನೇ ಸ್ವಾಮಿ. ನೋಡಿ, ಈ ಚಂದ್ರನಿಗೆ ಒಂದು ಕಥೆ ಇದೆ. ಅದು ಯಾವ ರೀತಿ ಕಥೆ ಅಂದ್ರೆ, ಈ ದಕ್ಷ ಬ್ರಹ್ಮ ಇರ್ತಾನೆ ನೋಡಿ, ಈ ದಕ್ಷ ಬ್ರಹ್ಮನಿಗೆ 101 ಜನ ಹೆಣ್ಮಕ್ಳು. ಅದಕ್ಕೆ ಏನಾಯ್ತಪ್ಪ ಅಂದ್ರೆ, ಈ 101 ಜನ ಹೆಣ್ಮಕ್ಳಲ್ಲಿ 27 ಜನ ಹೆಣ್ಮಕ್ಳನ್ನ ಈ ಒಂದು ಚಂದ್ರವನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. 27 ಹೆಣ್ಮಕ್ಳನ್ನ ವಿವಾಹ ಮಾಡಿದಾಗ ಈ ಚಂದ್ರ ಇರ್ತಾನಲ್ಲ, ಬಾಳ ಕಿಲಾಡಿಯವನು. ಏನ್ ಮಾಡ್ತಪ್ಪ ಅಂದ್ರೆ, ಆ 27 ಜನರಲ್ಲಿ ಒಬ್ಬರು ಮಾತ್ರ ಕರ್ಕೊಂಡ. ಯಾರ? ರೋಹಿಣಿ. ಹೀಗೆ ಬಲು ಸುಂದರವಾಗಿದ್ದಂತೆ ನೋಡಿ ರೋಹಿಣಿ. ಈಗಿನ ಕಾಲದಲ್ಲಿ ಸುಂದರವಾಗಿರೋರ ಹೆಸರು ಹೇಳಪ್ಪ ಅಂತ ಕವಿತಾ ಕಪೂರ್, ಐಶ್ವರ್ಯ ರೈ ಇರ್ತಾರೆ. ಹೆಸರು ನೋಡಿ ಅಂತಾನೆ. ಆಗ ರೋಹಿಣಿ ಬಲು ಸುಂದರವಾಗಿದ್ದಂತೆ. ಆ ರೋಹಿಣಿ ಇದ್ದಲ್ಲ, ಅವಳಿಗೆ ಬಹಳ ಪ್ರೀತಿಸ್ತಿದ್ದಂತೆ, ಮೋಹಿಸ್ತಿದ್ದಂತೆ. ಏನಾಗುತ್ತಪ್ಪ ಇದೇ ರೀತಿ ಈ ರೋಹಿಣಿ ಮತ್ತೆ ಚಂದ್ರಮ ಊಟೋಟದಲ್ಲಿ ಹೋಗಿ ಸರಸಲ್ಲಾಪದಿಂದ ಆಟವಾಡ್ತಕ್ಕಂಥ ಸಂದರ್ಭದಲ್ಲಿ ದಕ್ಷ ಬ್ರಹ್ಮ ಬಂದ್ಬಿಟ್ಟ ತನ್ನ ಹೆಣ್ಮಕ್ಳನ್ನೆಲ್ಲ ನೋಡಕ್ಕೆ. ಆಗ 26 ಜನ ಹೆಣ್ಮಕ್ಳು ಅಂತ ಕೂತಿದ್ರು. ಏನಾಯ್ತಮ್ಮ, ಯಾಕೆ ಆಗ್ತಿದ್ದೀರಾ? ಇನ್ನೊಬ್ಳಲ್ಲಿ ರೋಹಿಣಿಯಲ್ಲಿ ಅಂತ ಹೇಳ್ತಾರೆ. ಅಪ್ಪಾಜಿ 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 ರೋಹಿಣಿ ಏನು? ರೋಹಿಣಿ ಚಂದ್ರಮನ ಜೊತೆ ಊಟೋಟಕ್ಕೆ ಹೋಗಿದ್ದಾಳೆ. ನೀವು ಹೋಗಬಹುದಲ್ವಾ? ಅವಳೊಬ್ಬಳನ್ನೇ ಯಾಕೆ ಜೊತೆ ಕಳಿಸಿದ್ದೀರಾ? ಅಪ್ಪಾಜಿ ಅವರೇ ಹೇಳಿದ್ರು. ಏನ್ ಮಾತನಾಡ್ತಾ ಇದ್ದೀರಾ? ನಡೀರಿ
ಹೌದೇ ದೇವಿ, ಆ ಚಂದ್ರನನ್ನು ತೆಗೆದು ಆ ಮಹೇಶ್ವರ ತನ್ನ ಜಡೆಯಲ್ಲಿ ನೆತ್ತಿ ಮೇಲೆ ಸುತ್ಕೊಳ್ತಾನೆ. ಆಗಿಂದ ಆ ಮಹೇಶ್ವರನಿಗೆ ಗಂಗಾಧರ, ಚಂದ್ರಶೇಖರ, ಸೋಮಶೇಖರ ಎಂದು ಇಲ್ಲಿ ಹೆಸರು ಬಂದಿದೆ ನೋಡಿ. ಆರಾರ ಗಂಗಾಧರ, ಮುಕ್ಕಣ್ಣೇಶ್ವರ, ಚಂದ್ರಶೇಖರ, ಸೋಮಶೇಖರ, ಇದೇ ರೀತಿ ಒಬ್ಬ ಶಿವ ಎಲ್ಲರಿಗೂ ಅವನು ಪರಮಾತ್ಮ ಭಗವಂತ ಗಂಗಾಧರ, ಮುಕ್ಕಣ್ಣೇಶ್ವರ ಎಲ್ಲ ಅವನೇ. ಆಗ್ಲಿಂದ ಈ ಮಹೇಶ್ವರನಿಗೆ ಮಹಾಶಿವನಿಗೆ ಆ ರೀತಿ ಹೆಸರು ಬಂದಂತೆ ಅಂತ ಈ ಚಂದ್ರಮ ಇದ್ದಾನಲ್ಲ ಸ್ವಾಮಿ, ಈತ ನಂಬಿದವರ ಮನೆಯಲ್ಲಿ ತುಂಬಿ ತುಳುಕಾಡ್ತಾನೆ ಸ್ವಾಮಿ. ಈತನಿಗೆ ಧಾನ್ಯಗಳಲ್ಲಿ ಅಕ್ಕಿ, ವಸ್ತ್ರಗಳಲ್ಲಿ ಬಿಳಿ ವಸ್ತ್ರವನ್ನಿಟ್ಟು ಪೂಜೆ ಮಾಡಿದರೆ ಈತ ಸಕಲ ಕಲವಲ್ಲಭನಾಗಿ ಅಷ್ಟೈಶ್ವರ್ಯವನ್ನು ನೀಡಿ ಆರೋಗ್ಯ ಭಾಗ್ಯವನ್ನು ನೀಡಿ ಫಲಾಫಲಗಳನ್ನು ನೀಡುತ್ತಾನೆ. ಹೌದೇ, ಈತನಿಗೂ ಪೂಜೆ ಆಗಲಿ ಎಂದು ಹೇಳ್ತಾ ಇಲ್ಲೂ ಕೂಡ ಪೂಜೆ ನೆರವೇರಲಿ. ಗದಿಶಂಕ ತುಷಾರಾಭಂ ಕ್ಷೀರವರ್ಣಸಮುದ್ಭವಂ ನಮಾಮಿ ಶಶಿಕಂ ಸೋಮಂ ಶಶಂಭೂಷಣಂ ಅಂತೇಳಿ ತುಂಬಾ ಬಹಳ ವಿಜೃಂಭಣೆಯಿಂದ ಆ ಒಂದು ವಿಕ್ರಮಾದಿತ್ಯನ ಅರಮನೆಯಲ್ಲಿ ಪೂಜೆ ನೆರವೇರಿದೆ. ಇಲ್ಲೂ ಕೂಡ ಆ ದೇವನಾದಂತ ಚಂದ್ರವನಿಗೆ ನೆರವೇರಲಿ ಅಂತ ಮೂರನೇ ಪಂಡಿತೋತ್ತಮ ಸ್ವಾಮಿ ಸ್ವಾಮಿ ಇಲ್ಲಿ ಕೇಳಿ, ಹಾ ಹೇಳಿ. ಮೂರನೇ ಗ್ರಾಮ ಆಗಿರ್ತಕ್ಕಂತ ಮಂಗಳ ಅಂದರೆ ಕುಜ, ಈತ ಬಲು ಒಲಿತಾನೆ ಸ್ವಾಮಿ. ಈತ ಬೇಗ ಹೊಲ್ಕೊಳ್ತಾನೆ, ನಂಬಿದ ಮನೆಯ ಭಕ್ತರ ಮನೆಯಲ್ಲಿ ತುಂಬಿ ತುಳುಕಾಡ್ತಾನೆ ಸ್ವಾಮಿ. ಈತನು ಬಹಳ ಸೂಕ್ಷ್ಮ ಅಂದ್ರೆ ನೋಡಿ ಮಂಗಳ, ಇವನಿಂದ ಯಾವ ಕಾರ್ಯನೂ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಕಾರ್ಯ ಆದ್ರೆ ಶುಭಮಂಗಳವಾಗಬೇಕು, ಅಲ್ಲಿಗೆ ಒಳ್ಳೇದಾಗಿ ಆ ಕಾರ್ಯ ಮುಗಿಬೇಕು ಅಂತೇನಂತ ಸ್ವಾಮಿ. ಈತನು ಇದ್ದರೆ ಯಾವ ಕಾರ್ಯವೂ ಕೂಡ ಎಲ್ಲೂ ಕೂಡ ವಿಘ್ನವಿರೋದಿಲ್ಲ ಸ್ವಾಮಿ. ಈತನನ್ನು ನೆನೆದರೆ ಶುಭಮಂಗಳ ಮಾಡುತ್ತಾನೆ, ಶುಭಮಂಗಳವನ್ನುಂಟು ಮಾಡುತ್ತಾನೆ. ಈತನಿಗೆ ಧಾನ್ಯಗಳಲ್ಲಿ ತೊಗರಿ, ವಸ್ತ್ರಗಳಲ್ಲಿ ಕೆಂಪು ವಸ್ತ್ರವನ್ನಿಟ್ಟು ಪೂಜೆ ಮಾಡಿದರೆ ಈತ ಸಕಲ ಕಲವಲ್ಲಭನಾಗಿ ಆರೋಗ್ಯ ಭಾಗ್ಯವನ್ನು ನೀಡಿ ಅಷ್ಟ ಐಶ್ವರ್ಯಗಳನ್ನು ನೀಡಿ ಫಲಾಫಲಗಳನ್ನು ನೀಡುತ್ತಾನೆ ಅಂತ ಹೇಳ್ತಾ ಈತನಿಗೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಯಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಅಂತೇಳಿ ತುಂಬಾ ಸಡಗರದಿಂದ ಆ ಒಂದು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಈ ಕುಜನಿಗೆ ಪೂಜೆ ಮಾಡಿದ್ದಾರೆ. ಇಲ್ಲೂ ಕೂಡ ನಾವು ಪೂಜೆ ಮಾಡಿ ಆ ಮಂಗಳರನ್ನು ಉಳಿಸಿಕೊಳ್ಳೋಣ ಅಂತ ನಾಲ್ಕನೇ ಪಂಡಿತೋತ್ತಮ ಬುಧ. ಬುಧ ಅಂದ್ರೆ ವ್ಯಾಪಾರಸ್ಥರಿಗೆ ಏನ್ ಪ್ರೀತಿಯಪ್ಪ. ಯಾಕೆ ಅಂದ್ರೆ ಈ ಬುಧ ವ್ಯಾಪಾರಸ್ಥರಿಗೆ ಲಾಭದಾಯಕವಾಗಿ ಒಳಿತಾಗುತ್ತೆ. ಅದಕ್ಕೆ ಈ ವ್ಯಾಪಾರಸ್ಥರು ಬುಧನ ಜಾಸ್ತಿ ನಂಬುತ್ತಾರೆ ಸ್ವಾಮಿ. ಈ ಬುಧ ಲಾಭದಾಯಕವಾಗಿ ಒಳಿತಾನೆ. ಈತನಿಗೆ ಧಾನ್ಯಗಳಲ್ಲಿ ಹೆಸರು ಕಾಳು, ವಸ್ತ್ರಗಳಲ್ಲಿ ಹಸಿರು ವಸ್ತ್ರವನ್ನಿಟ್ಟು ಪೂಜೆ ಮಾಡಿದರೆ ಈತ ಸಕಲ ಕಲವಲ್ಲಭನಾಗಿ ಅಷ್ಟೈಶ್ವರ್ಯಗಳನ್ನು ನೀಡಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಫಲಾಫಲಗಳನ್ನು ನೀಡುತ್ತಾನೆ. ಈತನಿಗೂ ಕೂಡ ಆ ಒಂದು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಪೂಜೆ ನೆರವೇರಿದೆ, ಇಲ್ಲಿಯೂ ಕೂಡ ನೆರವೇರಿದೆ. ಮಂಗಳದೇವರ ಪಾದಕ್ಕೆ ಗೋವಿಂದ. ಯಾರು ಇಲ್ಲವಲ್ಲ ಗೋವಿಂದ, ಇಲ್ಲಿರೋರೆಲ್ಲ ಹೇಳಿ ಗೋವಿಂದ ಅವ್ರಿಗೆ. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಗೋವಿಂದ ಅಂದ್ರೆ ನಿಮ್ಗೆ ಅವ್ರ ಅರ್ಥದಿಂದ ಶ್ಲೋಕನೇ ಇರ್ತಲ್ಲ. ಮಂಗಳ ಗ್ರಹ ಮುಗಿದ ನಂತರ ಬುಧ ಗ್ರಹದ ವಿಚಾರವನ್ನು ನಾಲ್ಕನೇ ಪಂಡಿತರು ಹೇಳ್ತಾ ಇದ್ದಾರೆ ಅಂತ. ಚಂದ್ರತಾರೆಯ ಕುವರನೋ ಗ್ರಹಮಂಡಲಗಳಲ್ಲಿ ಚಂದ್ರತಾರೆಯ ಕುವರನೋ ಗ್ರಹಮಂಡಲಗಳಲ್ಲಿ
ಸಕಲ ಭಾಗ್ಯವ ಕೊಟ್ಟು ಸಲಹುವ ಸಕಲ ಭಾಗ್ಯವ ಕೊಟ್ಟು ಸಲಹುವ ಶ್ರೀ ಬುಧನೋ ಇವ ಶ್ರೀ ಬುಧನೋ ಹಸಿರುಮಯ ಹೆಸರು ನಾಡಿನ ದಾರಿಯಲ್ಲಿಯೋ ಹಸಿರುಮಯದ ಪಟ್ಟಣದಲ್ಲಿಯೋ ಹೆಸರು ನಾಡಿನ ದಾರಿಯಲ್ಲಿಯೋ ಭಕ್ತಿಯಿಂದಲೇ ಪೂಜಿಸಲು ನಿಮ ಭಕ್ತಿಯಿಂದಲೇ ಪೂಜಿಸಲು ಇವ ಪುತ್ರರನ್ನು ಕೊಡುವ ಶುಭ ಲಾಭವನ್ನೇ ಕೊಡುವ ಯಶಸ್ವಿಯನ್ನೇ ಕೊಡುವ ಚಂದ್ರತಾರೆಯ ಕುಮಾರನು ಗ್ರಹ ಮಂಡಲಗಳಿಗೆ ಕಿರಿಯನು ಅಂದ್ರೆ ತಾರಾದೇವಿ ಅಂದ್ರೆ ಯಾರು ಗೊತ್ತೇ? ಗುರುವಿನ ಹೆಂಡತಿ. ಈ ಗುರುವಿನ ಹೆಂಡತಿ ಈ ಚಂದ್ರ ಇಬ್ರು ಬೆರೆತು ಹುಟ್ಟಿದವನೇ ಈ ಬುಧ. ನೋಡಿ, ಈ ಬುಧ ನಮಗೆ ಯಾವ್ಯಾವನಲ್ಲಿ ಶಕ್ತಿ ಕೊಡ್ತಾನೆ ಅಂದ್ರೆ ವ್ಯಾಪಾರದಲ್ಲಿ ಲಾಭ, ಮಕ್ಕಳ ಫಲ ಮತ್ತು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು. ವ್ಯಾಪಾರದಲ್ಲಿ ಲಾಭ ಅಂದ್ರೆ ನಮ್ಮ ಜ್ಞಾನವೇ ಅವರು ಹೇಳಿದಂಗೆ ಯಾವುದೇ ಕಸುಬಾದ್ರೂ ಕೂಡ ಅದರಲ್ಲಿ ಲಾಭದಾಯಕವಾಗಿರುತ್ತೆ. ವ್ಯವಸಾಯ ಆಗ್ಬೋದು, ಹೋಟ್ಲ್ ಆಗ್ಬೋದು, ಅಂಗಡಿ ಆಗ್ಬೋದು, ಮತ್ತೊಂದು ಯಾವುದೇ ವ್ಯಾಪಾರದಲ್ಲೂ